ಸಕ್ಕರೆ ನಾಡು ಮಂಡ್ಯ ಜೆಡಿಎಸ್ಗೆ ಧಕ್ಕಿದೆ. ಈ ಕುರಿತಾಗಿ ಎಚ್.ಡಿ. ದೇವೇಗೌಡ್ರೆ ಸ್ಪಷ್ಟಪಡಿಸಿದ್ದಾರೆ. ನಾಳೆ ಮಂಡ್ಯ ಅಭ್ಯರ್ಥಿ ಹೆಸರು ಕೂಡ ಘೋಷಣೆ ಆಗಲಿದೆ. ಸಕ್ಕರೆ ನಾಡು ಮಂಡ್ಯದ ಅಭ್ಯರ್ಥಿ ಯಾರು, ಬಿಜೆಪಿನೇ ಉಳಿಸ್ಕೊಳ್ತಾ ಜೆಡಿಎಸ್ಗೆ ಬಿಟ್ಕೊಡುತ್ತಾ, ಈ ಚರ್ಚೆ ಇಲ್ಲಿಯವರೆಗೂ ಕೂಡ ಇತ್ತು. ಆದರೆ ಈಗ ಕನ್ಫರ್ಮ್ ಆಗಿದೆ, ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಕೊಡ್ಲಾಗ್ತಾ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ನಾಳೆ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನೋದು ಘೋಷಣೆ ಸಹ ಆಗುತ್ತೆ. ಮಂಡ್ಯದಿಂದ ಸ್ಪರ್ಧಿಸ್ತಾರ ಕುಮಾರಸ್ವಾಮಿ ಅನ್ನೋ ಪ್ರಶ್ನೆ ಇದೆ. ಕಾರಣ ಒತ್ತಡ ಹೆಚ್ಚಾಗ್ತಾ ಇದೆ. ಎಚ್.ಡಿ.ಕೆ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ದಾರೆ. ಮಂಡ್ಯ ಕಾರ್ಯಕರ್ತರಿಂದ ಎಚ್.ಡಿ.ಕೆ ಅವರ ಭೇಟಿ ಸಹ ಆಗಿದೆ. ನಾಳೆ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಳಿಗ್ಗೆ ಇವತ್ತು ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ 9 ಗಂಟೆ ಫ್ಲೈಟ್ಗೆ ಒಂದು 9:30-10 ಗಂಟೆಗೆ ಬಂದು HAL ಏರ್ಪೋರ್ಟಿಂದ ಸೀದಾ JP ನಗರದ ನಿವಾಸಕ್ಕೆ ಬಂದಿದ್ದೇವಣ. ಹಾಗಾಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ದಾರೆ ತಂದೆಯವರು. ಅವರು ವಿಶ್ರಾಂತಿ ತಗೊಳ್ತಾ ಇದ್ರು ಕೂಡ ನಿಮ್ ಧ್ವನಿ, ನಿಮ್ ಕೂಗು, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳು ನನಗೆ ಈಗ ತಾನೇ ಜೊತೆಲೆ ಕೂತಿದ್ದೆ. ನಾನು ಕಾಯಿಸ್ಲಿಕ್ಕಾಗೋದಿಲ್ಲಪ್ಪ. ನಮ್ಮ ಮಂಡ್ಯ ಜಿಲ್ಲೆ ನಿಷ್ಠಾವಂತ ಕಾರ್ಯಕರ್ತರು, ನಮ್ಮ ಹೆಣ್ಣು ಮಕ್ಕಳುಗಳು, ಪ್ರಮುಖ ಮುಖಂಡರುಗಳು ಬಹುತೇಕರು ಇವತ್ತು ಇಡೀ ಜಿಲ್ಲೆಯಾದ್ಯಂತ ಮಂಡ್ಯದಿಂದ ತಾವೆಲ್ಲರೂ ಇವತ್ತು ತಾವುಗಳೇ ಇವತ್ತೇನು ಹೊರಟು ಬಂದಿದ್ದೀರಿ. ಗಾಡಿಗಳು ಮಾಡ್ಕೊಂಡು, ಬಸ್ಗಳು ಮಾಡ್ಕೊಂಡು, ಹಲವಾರು ಹಳ್ಳಿಗಳಿಂದ ತಾವೆಲ್ಲ ಇವತ್ತು ಬಂದು ಕುಮಾರಣ್ಣನ ನುಡಿಗಳನ್ನ ಕೇಳಬೇಕು. ಬಹಳ ಮುಖ್ಯವಾಗಿ ಯಾವ ರೀತಿ ಕುಮಾರಣ್ಣನ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆಯಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಮನಸ್ಸುಗಳಲ್ಲೇ ಇರ್ತಕ್ಕಂಥ ಒಂದು ಪ್ರಶ್ನೆ. ಬಹುಶಃ ಏನು 2-3 ದಿನಗಳ ಹಿಂದೆ 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಮಾನ್ಯ ಕುಮಾರಣ್ಣ ಅವರು ಏನು ಒಳಪಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ